ನೆಲ್ಲೂರು ಬಾದ್ಶಾ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ ರೀ. ಹೇಳಿ ಸರ್, ಯಾರು ಗೆಲ್ತಾರೆ ಈ ಬಾರಿ? ಸಂಯುಕ್ತ ಪಾಟೀಲ್. ಸಂಯುಕ್ತ ಪಾಟೀಲ್ ಯಾಕೆ? ಯಾಕೆ ಅಂದ್ರೆ ಈಗ 20 ವರ್ಷದಿಂದ ನೋಡ್ತಾ ಬಂದಿದ್ದೀವಿ ಸರ್. 20 ವರ್ಷದಿಂದ ನೋಡ್ತಾ ಬಂದಿದ್ದೀವಿ. ಹಾ 4 ಸಾರಿ ಆಯ್ತು ಇವಾಗ. ಯಾವುದೇ ಡೆವಲಪ್ಮೆಂಟ್ ಕಾಣ್ತಾ ಇಲ್ಲ. ನಾವು ಮುಳಗಡೆ ಕ್ಷೇತ್ರದವರು. ಓಕೆ. ಯಾವುದೇ ತರಹದ ನಮ್ಗೆ ಅನುಕೂಲ ಆಗಿಲ್ಲ. ಸೊ ಅದಕ್ಕೆ ಸಂಯುಕ್ತ ಪಾಟೀಲ್ ಗೆಲ್ತಾರೆ ಅಂತ ಹೇಳ್ತೀರಿ? ಹೌದು. ಈಗ ಇನ್ನು ಯುವ ಪ್ರತಿಭೆ, ಸೊ ಈಗಷ್ಟೇ ಇನ್ನು ರಾಜಕೀಯಕ್ಕೆ ಬಂದಿದ್ದಾರೆ, ಅನುಭವ ಸಾಲದು ಅನ್ನುವಂಥ ಮಾತುಗಳು ಕೇಳ ಬರುತ್ತೆ. ಇದಕ್ಕೇನು ಹೇಳ್ತೀರಿ ಸರ್? ಅನುಭವ ತಾನೇ ಆಗ್ತಾ ಹೋಗುತ್ತೆ. ಪ್ರೊಫೆಷನ್ ಮ್ಯಾಗ ಹಂಗೆ ಹೋಗುತ್ತೆ ಮುಂದೆ ಮುಂದೆ ಮುಂದೆ. ಓಕೆ ಓಕೆ. ಯಾವ ಕಾರಣಕ್ಕೆ ಓಟ್ ಕೊಡಬಹುದು ಸರ್? ಈಗ ಅಲ್ಲಿ ಲೋಕಲ್ ಲೀಡರ್ಸ್ ಅಂತನಾ, ಸಚಿವರ ಬೆಂಬಲ, ಗ್ಯಾರಂಟಿ ಯೋಜನೆಗಳು ಅಂತನಾ, ಅಥವಾ ಹೇಗೆ, ಯಾವ ಕಾರಣಕ್ಕೆ ಅಂತ? ಗ್ಯಾರಂಟಿ ಅಂತೂ ಇದ್ದೇ ಇದೆ, ಅದು ಅಂತೂ ಮತ್ತೆ ಚಾಲ್ತಿಯಲ್ಲಿದೆ, ಅದ್ರದ್ದೇನು ಸಮಸ್ಯೆ ಇಲ್ಲ. ನಮ್ಮ ಲೋಕಲ್ ನಮ್ಗೆ ಯಾವ್ದು ಅನುಕೂಲ ಆಗಿಲ್ಲ. ಲೋಕಲ್ದಲ್ಲಿ ಯಾವ ತರದ್ದು ಅನುಕೂಲ ಆಗಿಲ್ಲ. ಆ ಇದ್ರಲ್ಲಿಂದ ನಾವು ಏನೈತಿ ಸಂಯುಕ್ತ ಪಾಟೀಲ್ ಆರಿಸ್ಬೇಕಂತ ಮಾಡಿದ್ವಿ. ಓಕೆ ಸರ್, ಓಕೆ, ಧನ್ಯವಾದ. ಮೊಹಮ್ಮದ್ ಹುಸೇನ್ ಪಾಟೀಲ್ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ. ಹೇಳಿ ಸರ್, ಯಾರು ಗೆಲ್ತಾರೆ ಈ ಸಲ? ನಮ್ಮ ಹತ್ರ ಸಂಯುಕ್ತ ಪಾಟೀಲ್ ಅವ್ರದೇ ಹೆಚ್ಚಿನ ಒಲವು ಇರೋದ್ರಿಂದ ಅವರೇ ಗೆಲ್ತಾರಂತ ಅನ್ನೋದು. ಓಕೆ. ಹೆಚ್ಚಿನ ಒಲವು ಯಾಕಿದೆ ಸರ್? ಯಾವ ಕಾರಣಕ್ಕೆ, ಏನ್ ರೀಸನ್ಸ್? ಯಾಕಂದ್ರೆ ಈ ಕಳೆದ 1 ವರ್ಷದಿಂದ ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದಿಂದ ಬಂದಂತ ಯೋಜನೆಗಳು, ಅದೇ ರೀತಿ ಅವರ ಜನಪರ ಕಾಳಜಿ ಇರುವಂತ ಸರ್ಕಾರ ನಮ್ಮ ರಾಜ್ಯದಲ್ಲಿ ಇರೋದ್ರಿಂದ, ಇನ್ನೊಂದು ಏನಪ್ಪಾ ಅಂತಂದ್ರೆ ನಮ್ಮ ಬಾಗಲಕೋಟೆ ಜಿಲ್ಲೆ ಸತತ 20 ವರ್ಷಗಳಿಂದ ಯಾವುದೇ ಅಭಿವೃದ್ಧಿ ಕಾಣದೆ ಇದು ಪ್ರವಾಸಿ ತಾಣಗಳು ಇರುವಂತ ನಮ್ಮ ಬಾಗಲಕೋಟೆ ಜಿಲ್ಲೆ ಇಂಡಿಯಾದಲ್ಲೇ ಒಂದು ಮಾದರಿ ಜಿಲ್ಲೆಯನ್ನಾಗಿ ಮಾಡುವಂತ ಉದ್ದೇಶ ಇಟ್ಟುಕೊಂಡು ಇಲ್ಲಿವರೆಗೂ ಯಾವುದೇ ಕಾರ್ಯ ಮಾಡದೇ ಇರುವುದು ಒಂದು. ಸೊ ಕೆಲಸ ಆಗಿಲ್ಲ, ಸೊ ಹಂಗಾಗಿ PC ಗದ್ದಿಗೌಡರು ಬರಲ್ಲ ಈ ಬಾರಿ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸರ್ ಅದಕ್ಕಾಗಿ. ಮಾಧುಸ್ವಾಮಿ ಅಂತ ಹೇಳಿ ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಸರ್. ಹೇಳಿ ಸರ್, ಯಾರು ಗೆಲ್ತಾರೆ ಈ ಬಾರಿ? ಬಾಗಲಕೋಟೆ ಬಗ್ಗೆ ಮಾತಾಡ್ತಾ ಇದೀವಿ ಇವತ್ತು. ಹೌದೌದು, ಬಾಗಲಕೋಟೆಯಲ್ಲಿ ಗೆಲ್ಲೋದೇ ಅವರೇ ಗೆಲ್ಲ. ಏನ್ ಸರ್? ಅವರೇ ಗೆಲ್ತಾರೆ. 5ನೇ ಸಾರಿ ಬಿಜೆಪಿನೇ ಬರೋದು. ಬಿಜೆಪಿ? ಹೌದು. ಯಾಕೆ ಸರ್? ಯಾವ ಕಾರಣ? ತೋರಿಸ್ತಾರೆ ಚೊಂಬಿಗೆ ನಾವು ತುಂಬ್ತಾ ಇದೀವಲ್ಲಪ್ಪ, ಮಾರುವುದು ಟ್ಯಾಕ್ಸ್ ಹಾಕ್ತಾರೆ, ಅಕ್ಕಿ ತಗೊಂಡ್ರೆ ಟ್ಯಾಕ್ಸ್ ಹಾಕ್ತಾರೆ. ಮಕ್ಕಳು ಕಾಲೇಜ್ ಸ್ಟೂಡೆಂಟ್ ಸ್ಕಾಲರ್ಶಿಪ್ ನ ನಮ್ಗೆ ಕೊಡ್ಕೊಂಡ್ರು. 230 ರೂಪಾಯಿ ಒಂದು ಡ್ರಿಂಕ್ಸ್ ಈಗ 330 ರೂಪಾಯಿ. ಎಲ್ಲಾ ಕಡೆ ನೀರು ಕುಡಿತಾರೆ, ತುಂಬ್ತಾ ಇದೀವಿ ಚೊಂಬಿಗೆ. ಓಕೆ. ಸೊ ಆ ಕಾರಣಕ್ಕೆ ಬಿಜೆಪಿನೇ ಗೆಲ್ಲೋದು ಅಂತ ಹೇಳ್ತೀರಿ? ಓಕೆ ಸರ್, ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ, ಮಾತನಾಡಿದ್ದಕ್ಕಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.